ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ. ಲೇಖಕರು ಮೈನಾ ನಾಗರಾಜ್. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಅಧ್ಯಾಯ 2, ಅರಣ್ಯಗಮನ, ಭಾಗ 18. ಸನ್ನಿವೇಶ: ದಶರಥನಿಗೆ ಶಾಪದ ನೆನಪು, ಪುತ್ರಶೋಕ. ಇತ್ತ ಸುಮಂತನು ಶ್ರೀರಾಮನನ್ನು ಬೀಳ್ಕೊಂಡು ಅಯೋಧ್ಯೆಗೆ ಹಿಂದಿರುಗಿದ. ಅಯೋಧ್ಯೆಯಲ್ಲಿ ಎಲ್ಲಿಯೂ ಜನರ ಸುಳಿವೇ ಇರಲಿಲ್ಲ. ಊರಿಗೆ ಊರೇ ಬಿಕೋ ಎನ್ನುತ್ತಿತ್ತು. ಯಾವಾಗಲೂ ಗಜಿಬಿಜಿ ಎನ್ನುತ್ತಿದ್ದ ಪ್ರದೇಶಗಳು ನಿರ್ಜನವಾಗಿದ್ದವು. ಸುಮಂತನಿಗೆ ಅದನ್ನು ಕಂಡು ಬಹಳ ದುಃಖವಾಯಿತು. ಕೆಲವು ಕಡೆ ಜನರು ಗುಂಪು ಗುಂಪಾಗಿ ನಿಂತು ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಿದ್ದರು. ಮತ್ತೆ ಕೆಲವರು ಕೈಕೇಯಿಯನ್ನು, ಹಲವರು ದಶರಥನನ್ನು ಬೈಯುತ್ತಿದ್ದರು. ಸುಕುಮಾರರಾದ ರಾಮ, ಲಕ್ಷ್ಮಣ, ಸೀತೆಯರು ಕಾಡಿನಲ್ಲಿ ಹೇಗೆ ವಾಸ ಮಾಡುವರೆಂದು ಚಿಂತಿಸುತ್ತಿದ್ದರು. ಸುಮಂತನು ಅರಮನೆಗೆ ಬಂದನು. ಈ 5 ದಿನಗಳಲ್ಲೇ ದಶರಥನು ದುಃಖ ಭಾರದಿಂದ ತೀರ ವಯಸ್ಸಾದವನಂತೆ ತೋರುತ್ತಿದ್ದನು. ಅವನ ಕೊನೆ ಘಳಿಗೆ ಸಮೀಪಿಸಿದಂತೆ ತೋರುತ್ತಿತ್ತು. ಕೌಸಲ್ಯಾದೇವಿ ಅವನ ಬಳಿಯಲ್ಲೇ ಕುಳಿತಿದ್ದಳು. ಸುಮಂತನನ್ನು ಕಂಡ ಕೂಡಲೇ ಅವರಿಬ್ಬರ ದುಃಖ ಉಕ್ಕಿ ಬಂತು. ದಶರಥನು, ಸುಮಂತ, ನನ್ನ ಮಕ್ಕಳು ಎಲ್ಲಿಗೆ ಹೋದರು? ಯಾವ ಕಾಡಿನಲ್ಲಿ ಅವರು ವಾಸ ಮಾಡುತ್ತಾರೆ? ಅವರ ಆಹಾರವೇನು? ತೀವ್ರವಾದ ಚಳಿ, ಗಾಳಿ ಮತ್ತು ಬಿಸಿಲುಗಳಿಂದ ಅವರು ಹೇಗೆ ರಕ್ಷಿಸಿಕೊಳ್ಳುತ್ತಾರೆ? ಮಳೆ ಬಂದರೆ ಅವರ ಗತಿಯೇನು? ಇಲ್ಲಿದ್ದಾಗ ರಥಗಳಲ್ಲೇ ಓಡಾಡುತ್ತಿದ್ದವರು ಕಾಡಿನ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಹೇಗೆ ನಡೆಯುವರು ಎಂದು ಕೇಳಿದನು. ಸುಮಂತನು, ಮಹಾರಾಜ, ಅವರು ನೀವು ತಿಳಿದಷ್ಟು ಕಷ್ಟದಲ್ಲಿಲ್ಲ. ಅವರು 3 ಗಂಗಾ ನದಿಯನ್ನು ದಾಟಿ ಭಾರದ್ವಾಜ ಮುನಿಗಳ ಆಶ್ರಮದ ಕಡೆಗೆ ಹೊರಟರು. ಅಲ್ಲಿಯವರೆಗೆ ಪುರಜನರು ಅವರನ್ನು ಹಿಂಬಾಲಿಸಿದರು. ಮಾರ್ಗದಲ್ಲಿ ಶ್ರೀರಾಮನ ಗೆಳೆಯ ಗುಹನು ಅವರನ್ನು ಬಹುವಾಗಿ ಉಪಚರಿಸಿದನು. ಕಾಡಿನಲ್ಲಿ ಅವರು ಹೆಚ್ಚು ತೊಂದರೆ ಪಟ್ಟಂತೆ ಕಾಣಲಿಲ್ಲ. ಶ್ರೀರಾಮ ಲಕ್ಷ್ಮಣರು ಚಿಕ್ಕಂದಿನಲ್ಲಿಯೇ ವಿಶ್ವಾಮಿತ್ರನ ಜೊತೆಯಲ್ಲಿ ಕಾಡಿಗೆ ಹೋಗಿರಲಿಲ್ಲವೇ? ಸೀತೆಯೂ ಆನಂದದಿಂದಲೇ ಇದ್ದಳು. ಪ್ರಕೃತಿ ಸೌಂದರ್ಯವನ್ನು ನೋಡಿ ಅವಳು ಆನಂದ ಪಡುತ್ತಿದ್ದಳು. ಅಲ್ಲದೆ ಶ್ರೀರಾಮನು ಅವಳೊಂದಿಗೆ ಇರುವವನಲ್ಲವೇ? ಸತಿಗೆ ಪತಿಯ ಸಹವಾಸಕ್ಕಿಂತ ಹೆಚ್ಚಿನ ಸುಖ ಬೇಕೇ? ಅವರು 3 ಆನಂದದಿಂದಲೇ ಇದ್ದಾರೆ. ನೀನು ಚಿಂತಿಸಬೇಡ. ಶ್ರೀರಾಮನು ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿದನು. ಭರತ, ಶತ್ರುಘ್ನರಿಗೆ ಆಶೀರ್ವಾದವನ್ನು ಹೇಳಿದ್ದಾನೆ. ಭರತನು ಚೆನ್ನಾಗಿ ರಾಜ್ಯಭಾರ ಮಾಡಿಕೊಂಡು ಪ್ರಜೆಗಳನ್ನು ಪಾಲಿಸಬೇಕೆಂದು ತಿಳಿಸಿದ್ದಾನೆ. 14 ವರ್ಷಗಳು ಬೇಗನೆ ಕಳೆದು ಹೋಗುತ್ತವೆ. ನಾನು ಕೂಡಲೇ ಹಿಂದಿರುಗುತ್ತೇನೆ, ನೀವು ಚಿಂತಿಸಬೇಡಿ ಎಂದು ಹೇಳಿದ್ದಾನೆ ಎಂದನು. ಸುಮಂತನು ಹೇಳಿದ ಮಾತುಗಳನ್ನು ಕೇಳಿ ದಶರಥ ಮತ್ತು ಕೌಸಲ್ಯರ ಮನಸ್ಸಿಗೆ ಬಹಳ ವೇದನೆಯಾಯಿತು. ಅವರು ಮತ್ತೆ ಮತ್ತೆ ಶ್ರೀರಾಮನ ದೊಡ್ಡ ಗುಣಗಳನ್ನು ಕೊಂಡಾಡುತ್ತಾ ವಿಲಪಿಸಿದರು. ದಶರಥ ಹಾಗೆಯೇ ಮೂರ್ಛೆ ಹೋದ. ಸ್ವಲ್ಪ ಹೊತ್ತಿನ ನಂತರ ಜ್ಞಾನ ತಿಳಿದು ಎದ್ದ. ಕೌಸಲ್ಯೆಯನ್ನು ಕುರಿತು, ಕೌಸಲ್ಯೇ, ನಾನಿನ್ನು ಹೆಚ್ಚು ವೇಳೆ ಬದುಕುವುದಿಲ್ಲ. ನಾನು ಪುತ್ರಶೋಕದಲ್ಲಿಯೇ ಸಾಯಬೇಕೆಂದು ಶಾಪವಿದೆ. ಅದರಂತೆ ನಾನು ಶ್ರೀರಾಮನ ವಿರಹದಲ್ಲಿಯೇ ಪ್ರಾಣ ಬಿಡುತ್ತೇನೆ ಎಂದನು. ಕೌಸಲ್ಯೆ, ಅಯ್ಯೋ, ಕೆಟ್ಟ ಮಾತಾಡಬೇಡಿ. ನಿಮಗೆಂತಹ ಶಾಪ? ದಯವಿಟ್ಟು ಸುಮ್ಮನಿರಿ ಎಂದಳು. ದಶರಥನು, ಕೌಸಲ್ಯೆ, ನಿನಗೆ ವಿಷಯ ತಿಳಿಯದು. ಇದು ಬಹಳ ಹಿಂದೆ ನಡೆದ ಸಂಗತಿ. ಆಗ ನನಗೆ ಇನ್ನೂ ಮದುವೆಯಾಗಿರಲಿಲ್ಲ. ನನ್ನ ಬೇಟೆಯ ಹುಚ್ಚು ಬಹಳವಾಗಿತ್ತು. ಒಂದು ದಿನ ರಾತ್ರಿ ಬೆಳದಿಂಗಳು ಬಹಳ ಮನೋಹರವಾಗಿತ್ತು. ಆ ರಾತ್ರಿಯಲ್ಲಿ ಬೇಟೆಯಾಡಬೇಕೆಂಬ ಆಸೆ ಆಯಿತು. ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸರಿಯೂ ನದಿಯ ಸಮೀಪದಲ್ಲಿದ್ದ ಅರಣ್ಯದ ಬಳಿಗೆ ಬಂದೆ.
ಆಗ ದೂರದಲ್ಲಿ ನದಿಯ ಹತ್ತಿರ ಯಾರೋ ನೀರು ಕುಡಿಯುತ್ತಿರುವಂತೆ ಗುಳು ಸದ್ದಾಯಿತು. ಕೇಳುವುದಕ್ಕೆ ಅದು ಆನೆಯು ನೀರು ಕುಡಿಯುವ ಸದ್ದಿನಂತೆ ಇತ್ತು. ಆ ದಿನಗಳಲ್ಲಿ ನಾನು ಶಬ್ದವೇಧಿ ಎಂದು ಹೆಸರು ಪಡೆದಿದ್ದೆ. ಎಷ್ಟೇ ಕತ್ತಲಿದ್ದರೂ ಸದ್ದು ಬಂದ ಕಡೆ ಬಾಣ ಬಿಡುತ್ತಿದ್ದೆ. ನಾನು ಇಟ್ಟ ಗುರಿಯೆಂದೂ ತಪ್ಪುತ್ತಿರಲಿಲ್ಲ. ಆ ರಾತ್ರಿಯೂ ಹಾಗೆಯೇ ಆಯಿತು. ಸದ್ದು ಬಂದ ಕಡೆ ಗುರಿಯಿಟ್ಟು ಬಾಣ ಬಿಟ್ಟೆ. ಅದು ಗುರಿ ಮುಟ್ಟಿತು. ಕೂಡಲೇ ಅಯ್ಯೋ ಎಂದು ಯಾರೋ ಚೀರಿಕೊಂಡ ಸದ್ದು ಕೇಳಿಸಿತು. ಅದನ್ನು ಕೇಳಿ ನನಗೆ ಗಾಬರಿಯಾಯಿತು. ಯಾವುದೇ ಪ್ರಾಣಿ ಎಂದುಕೊಂಡು ಬಾಣವನ್ನು ಬಿಟ್ಟಿದ್ದೆ. ಆದರೆ ಈಗ ಧ್ವನಿ ಕೇಳಿದರೆ ಅದು ಮನುಷ್ಯರದಂತಿದೆ. ನಾನು ಕೂಡಲೇ ಧ್ವನಿ ಬಂದ ಕಡೆ ಓಡಿದೆ. ಪಾಪ, ಒಬ್ಬ ಋಷಿಕುಮಾರ ನೆಲದ ಮೇಲೆ ಬಿದ್ದಿದ್ದ. ನಾನು ಬಿಟ್ಟ ಬಾಣ ಅವನ ಎದೆಗೆ ಚುಚ್ಚಿತ್ತು. ಬಳಬಳನೆ ರಕ್ತ ಸುರಿಯುತ್ತಿತ್ತು. ಋಷಿಕುಮಾರ ಈಗಲೋ ಆಗಲೋ ಸಾಯುವಂತಿದ್ದ. ನಾನು ಕೈ ಮುಗಿದುಕೊಂಡು, ಋಷಿಕುಮಾರ, ತಿಳಿಯದೇ ನಾನು ಬಹುದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ. ದಯವಿಟ್ಟು ಕ್ಷಮಿಸಿ. ನೀವು ಸಾಯುವ ಮುನ್ನ ಏನು ಕೆಲಸವಾಗಬೇಕಾದರೂ ಹೇಳಿ, ನಾನು ಮಾಡುತ್ತೇನೆ. ಅಯ್ಯೋ, ನನ್ನ ವಿಧಿಯೇ ನನಗೆ ಮುಳುವಾಯಿತಲ್ಲ ಎಂದು ಶೋಕಿಸಲಾರಂಭಿಸಿದೆ. ಆ ಋಷಿಕುಮಾರನು, ನಾನು ಒಬ್ಬ ಋಷಿಯ ಪುತ್ರ. ನನ್ನ ತಂದೆ ತಾಯಿಗಳಿಬ್ಬರೂ ಹಣ್ಣು ಮುದುಕರು. ಅವರಿಗೆ ಕಣ್ಣು ಕಾಣದು. ನಾನು ಅವರಿಬ್ಬರ ಸೇವೆಯನ್ನು ಮಾಡುತ್ತಾ ಇಲ್ಲಿಯವರೆಗೆ ಬಂದಿರುವೆನು. ಅವರಿಗೆ ಬಾಯಾರಿಕೆಯೆಂದು ನೀರು ತರಲು ಬಂದೆ. ಪಾತ್ರೆಯಲ್ಲಿ ನೀರು ತುಂಬುತ್ತಿರುವಾಗ ನಿನ್ನ ಬಾಣ ಬಂದು ಬಡಿಯಿತು. ನನಗೆ ಸಾವಿನ ಹೆದರಿಕೆ ಇಲ್ಲ. ಆದರೆ ಮುದಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ದುಃಖವಾಗಿದೆ. ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಮಕ್ಕಳೇ ಸಾಕಬೇಕಲ್ಲವೇ? ಚಿಕ್ಕಂದಿನಲ್ಲಿ ಅವರು ನಮ್ಮನ್ನು ಸಾಕಿ ಸಲಹಿ ಪೋಷಿಸಿದ್ದಕ್ಕೆ ನಾವು ಇಷ್ಟಾದರೂ ಮಾಡಬೇಕಲ್ಲವೇ? ಈಗ ನಾನು ಅಕಾಲದಲ್ಲಿ ಮರಣ ಹೊಂದಿದರೆ ಅವರ ಗತಿಯೇನು ಎಂದು ದುಃಖಿಸಿದ. ನಾನು, ಋಷಿಕುಮಾರ, ನೀನು ಚಿಂತಿಸಬೇಡ. ನಿಮ್ಮ ತಂದೆ ತಾಯಿಯರನ್ನು ಸಾಕುವ ಹೊಣೆಗಾರಿಕೆ ನನ್ನದು. ನನ್ನ ಸ್ವಂತ ತಂದೆ ತಾಯಿಗಳಂತೆ ಅವರನ್ನು ನೋಡಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡಿದೆ. ನನ್ನ ಮಾತುಗಳನ್ನು ಕೇಳಿ ಋಷಿಕುಮಾರನು ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟ. ಅನಂತರ ನಾನು ಪಾತ್ರೆಯಲ್ಲಿದ್ದ ನೀರು ತೆಗೆದುಕೊಂಡು ಅವನ ತಂದೆ ತಾಯಿಗಳು ಇದ್ದ ಸ್ಥಳಕ್ಕೆ ಹೋದೆ. ನನ್ನ ಹೆಜ್ಜೆಯ ಸದ್ದು ಕೇಳಿ ಅವರು ತಮ್ಮ ಮಗನೆಂದುಕೊಂಡು, ಮಗು, ಇಷ್ಟೇಕೆ ತಡವಾಯಿತು ಎಂದು ಕೇಳಿದರು. ಅವರ ಮಾತನ್ನು ಕೇಳಿ ನನ್ನ ಹೃದಯವೇ ಬಾಯಿಗೆ ಬಂದಂತೆ ಆಯಿತು. ಹೆದರಿಕೆಯಿಂದ ಅದುರು ಧ್ವನಿಯಿಂದ, ಋಷಿಗಳೇ, ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ನಾನು ನಿಮ್ಮ ಮಗನಲ್ಲ, ದಶರಥನೆಂಬ ರಾಜಕುಮಾರ. ಇಂದು ನಾನು ಘೋರವಾದ ಪಾಪ ಮಾಡಿದ್ದೇನೆ. ದಯವಿಟ್ಟು ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತಾ ನಡೆದ ಸಂಗತಿಯನ್ನು ತಿಳಿಸಿದೆ. ತಮ್ಮ ಮಗ ಇನ್ನಿಲ್ಲವೆ ಎಂಬ ಸಂಗತಿ ತಿಳಿದ ಕೂಡಲೇ ಅವರಿಬ್ಬರೂ ಪ್ರಜ್ಞಾಶೂನ್ಯರಾದರು. ಶೈತ್ಯೋಪಚಾರ ಮಾಡಿ ಇಬ್ಬರನ್ನು ಎಬ್ಬಿಸಿದೆ. ಅವರು ಬಹಳ ದೈನ್ಯದಿಂದ ಪ್ರಲಾಪಿಸಲಾರಂಭಿಸಿದರು. ಅದನ್ನು ಕೇಳಿ ನನ್ನ ಕರುಳೇ ಬರುವಂತಾಯಿತು. ಆದರೆ ನಾನೇನು ಮಾಡುವಂತಿರಲಿಲ್ಲ. ಕೊನೆಗೆ ಆ ಋಷಿಯ ಕೋಪ ಮತ್ತು ದುಃಖಗಳಿಂದ ನನ್ನನ್ನು ತಾನೇ ತಡೆದುಕೊಳ್ಳಲಾರದೆ ಹೋದ. ನನ್ನನ್ನು ಕುರಿತು, ದಶರಥ, ನೀನು ನಮಗೆ ಮರಣಕಾಲದಲ್ಲಿ ಪುತ್ರಶೋಕವನ್ನು ತಂದಿಟ್ಟಿದ್ದೀಯೇ. ನಿನಗೂ ಪುತ್ರಶೋಕದಿಂದಲೇ ಮರಣವಾಗಲಿ ಎಂದು ಶಾಪ ಕೊಟ್ಟನು. ನೋಡಿದೆಯಾ ಕೌಸಲ್ಯೆ, ನಾವು ಮಾಡಿದ ಪಾಪ ನಮ್ಮನ್ನೇ ಅಂಟಿಕೊಳ್ಳುತ್ತದೆ. ತಿಳಿದೋ ತಿಳಿಯದೆಯೋ ನಾವು ಇತರರಿಗೆ ಕೊಡುವ ತೊಂದರೆ ಒಂದಲ್ಲ ಒಂದು ದಿನ ನಮಗೂ ಉಂಟಾಗುತ್ತದೆ. ನನ್ನದೇ ಇದಕ್ಕೆ ಜೀವಂತ ಉದಾಹರಣೆ. ನನಗೆ ಇನ್ನು ಈ ಜೀವನದ ಮೇಲೆ ಆಸೆ ಇಲ್ಲ. ಶ್ರೀರಾಮ ನನ್ನ ಕಂದ, ನನ್ನನ್ನು ಬಿಟ್ಟು ನೀನೆಲ್ಲಿಗೆ ಹೋದೆ ಎಂದು ಪ್ರಲಾಪಿಸುತ್ತಾ ಹಾಗೆಯೇ ಮರಣ ಹೊಂದಿದನು. ದಶರಥನ ಮರಣದಿಂದ ಎಲ್ಲರೂ ದಿಗ್ಭ್ರಾಂತರಾದರು. ಕೌಸಲ್ಯೆ ಸುಮಿತ್ರೆಯರು ಮೂರ್ಛೆ ತಪ್ಪಿದರು. ಇತರ ಆಸ್ಥಾನಿಕರು ಗಟ್ಟಿಯಾಗಿ ಶೋಕಿಸಲಾರಂಭಿಸಿದರು. ಅತ್ಯಂತ ಕ್ರೂರವಾದ ಆ ರಾತ್ರಿ ಬಹಳ ಕಷ್ಟದಿಂದ ಕಳೆಯಿತು. ಮಾರನೆಯ ದಿನ ಬೆಳಗಾಯಿತು.
ದಶರಥ ಮಹಾರಾಜರು ಮರಣ ಹೊಂದಿದ ವಿಷಯ ಪ್ರಜೆಗಳಿಗೆ ತಿಳಿಯಿತು. ಅವರಿಗೆ ನಂಬಿಕೆಯೇ ಆಗದ ಸುದ್ದಿ ಅದು. ದಶರಥ ಮಹಾರಾಜ ಸತ್ತು ಹೋದ, ದೇಶ ಅನಾಥವಾಯಿತು, ನಮಗಿನ್ನಾರು ಗತಿ ಎಂದು ಗಾಬರಿಗೊಂಡರು. ಎಲ್ಲರೂ ರಾಜನ ಮರಣಕ್ಕಾಗಿ ದುಃಖಿಸುತ್ತಾ ಅಲ್ಲಲ್ಲಿ ಗುಂಪು ಕಟ್ಟಿಕೊಂಡು ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಲಾರಂಭಿಸಿದರು. ದಶರಥನು ಮರಣ ಹೊಂದಿದ್ದಾನೆ. ಶ್ರೀರಾಮ ಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ. ಭರತ ಶತ್ರುಘ್ನರು ಪರ ಊರಿಗೆ ಹೋಗಿದ್ದಾರೆ. ಈಗ ನಮ್ಮ ರಾಜ್ಯ ಅನಾಥವಾಯಿತು. ರಾಜನಿಲ್ಲದ ರಾಜ್ಯ ನಾವಿಕನಿಲ್ಲದ ದೋಣಿಯಂತೆ. ಈಗ ನಮ್ಮನ್ನು ರಕ್ಷಿಸುವವನು ಯಾರು? ಆಳುವವರು ಯಾರು? ಪ್ರಜೆಗಳು ಅನ್ಯಾಯದಿಂದ ನಡೆದರೆ, ನೀತಿ ಬಿಟ್ಟು ನಡೆದರೆ ಶಿಕ್ಷೆ ವಿಧಿಸುವವರು ಯಾರು? ರಾಜ್ಯದಲ್ಲಿ ಮುಖಂಡರು ಇಲ್ಲದಿದ್ದರೆ ನ್ಯಾಯ ಧರ್ಮಗಳಿಗೆ ಬೆಲೆ ಇರುವುದಿಲ್ಲ. ಪ್ರಜೆಗಳು ಇಚ್ಛೆ ಬಂದಂತೆ ವರ್ತಿಸುತ್ತಾರೆ. ಕಳ್ಳಕಾಕರು, ಪುಂಡಪೋಖರಿಗಳು ತಲೆ ಎತ್ತಿಕೊಳ್ಳುತ್ತಾರೆ. ಬಡವನನ್ನು ಶ್ರೀಮಂತನು ಸುಲಿಯುತ್ತಾನೆ. ಬಲಿಷ್ಠನಾದವನು ದುರ್ಬಲನಾದವನನ್ನು ಧ್ವಂಸಗೊಳಿಸಲು ಪ್ರಯತ್ನಿಸುತ್ತಾನೆ. ನಾಯಕನಿಲ್ಲದ ರಾಜ್ಯದಲ್ಲಿ ಗುರುಗಳಿಗೆ, ಹಿರಿಯರಿಗೆ ಗೌರವ ಸಿಗುವುದಿಲ್ಲ. ಹೆಂಗಸರಿಗೆ ಮರ್ಯಾದೆ ದೊರಕುವುದಿಲ್ಲ. ದೇವರ ಮೇಲೆ, ತಪಸ್ವಿಗಳ ಮೇಲೆ ಭಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಧರ್ಮ ಸಡಿಲವಾಗುತ್ತದೆ. ಅನ್ಯಾಯ ತಾಂಡವವಾಡುತ್ತದೆ. ಸಮರ್ಥನೂ ಧರ್ಮಿಷ್ಠನೂ ನ್ಯಾಯವಂತನೂ ಆದವನ ಕೈಯಲ್ಲಿ ರಾಜ್ಯಾಡಳಿತವಿದ್ದರೆ ಈ ತೊಂದರೆಗಳು ಉದ್ಭವಿಸುವುದಿಲ್ಲ. ಅಯ್ಯೋ, ಈಗ ನಮ್ಮ ಗತಿಯೇನು, ರಾಜ್ಯದ ಗತಿಯೇನು ಎಂದು ಚಿಂತಿತರಾದರು. ಇತ್ತ ಅರಮನೆಯಲ್ಲಿ ವಸಿಷ್ಠರು ಸಮಾಧಾನ ತಂದುಕೊಂಡರು. ಹುಟ್ಟಿದವನಿಗೆ ಸಾವು ತಪ್ಪದು, ಎಲ್ಲರೂ ಒಂದು ದಿನ ಸಾಯಲೇಬೇಕು. ಆದರೆ ದಶರಥ ಮಹಾರಾಜನು ಅಕಾಲದಲ್ಲಿ ಮರಣ ಹೊಂದಿದ್ದಾನೆ. ಇದು ನಮ್ಮೆಲ್ಲರ ದುರ್ದೈವ. ಹಾಗೆಂದು ನಾವು ಈಗ ಕೈಕೆಟ್ಟಿ ಕುಳಿತುಕೊಳ್ಳುವ ಹಾಗೆ ಇಲ್ಲ. ದಶರಥನ ಅಂತ್ಯಕ್ರಿಯೆಗಳನ್ನು ನಡೆಸಬೇಕು. ಅನಾಥವಾಗಿರುವ ರಾಜ್ಯಕ್ಕೆ ಒಬ್ಬ ರಾಜನನ್ನು ಆರಿಸಬೇಕು. ರಾಮಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ. ಇನ್ನು 14 ವರ್ಷಗಳು ಮುಗಿಯುವವರೆಗೆ ಎಷ್ಟು ಹೇಳಿದರೂ ಅವರು ಇಲ್ಲಿಗೆ ಹಿಂದಿರುಗುವುದಿಲ್ಲ. ಆದ್ದರಿಂದ ಭರತ ಶತ್ರುಘ್ನರನ್ನು ಕಳಿಸಬೇಕು. ಅನಂತರ ಮುಂದಿನ ಕಾರ್ಯಗಳ ಬಗ್ಗೆ ಚಿಂತಿಸೋಣ ಎಂದು ಯೋಚಿಸಿ 5 ಜನ ದೂತರನ್ನು ಕರೆಸಿದರು. ಅವರನ್ನು ಕುರಿತು, ನೀವೀಗ ಕೇಕೆಯ ದೇಶದ ರಾಜಧಾನಿಯಾದ ರಾಜಗೃಹಕ್ಕೆ ಹೋಗಿ ಕೇಕೆಯ ಮಹಾರಾಜನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಭರತ ಶತ್ರುಘ್ನರು ಅಲ್ಲಿಯೇ ಇದ್ದಾರೆ, ಅವರನ್ನು ಕೂಡಲೇ ಅಯೋಧ್ಯೆಗೆ ಬರುವಂತೆ ಪ್ರಾರ್ಥಿಸಿಕೊಳ್ಳಿ. ಇದು ನನ್ನ ಪ್ರಾರ್ಥನೆ ಎಂದು ತಿಳಿಸಿ. ಅವರಿಗೆ ಬೇರೆ ಯಾವ ವಿಷಯವನ್ನು ತಿಳಿಸಬೇಡಿ. ಈ ಕೆಲಸ ಬಹಳ ಶೀಘ್ರವಾಗಿ ಆಗಬೇಕು. ಆದ್ದರಿಂದ ಬಹಳ ವೇಗವಾಗಿ ಓಡುವ ಕುದುರೆಗಳನ್ನು ತೆಗೆದುಕೊಂಡು ಕೂಡಲೇ ಹೊರಡಿ. ಶವವನ್ನು ಹೆಚ್ಚು ದಿನ ಇಟ್ಟುಕೊಂಡು ಕಿಡಿಸಬಾರದು, ಅದು ಯಾರಿಗೂ ಒಳ್ಳೆಯದಲ್ಲ ಎಂದರು. ದೂತರು ಕುದುರೆಗಳ ಮೇಲೆ ಆ ದಿನವೇ ಕೇಕೆಯ ದೇಶದ ಕಡೆಗೆ ವೇಗವಾಗಿ ಪ್ರಯಾಣ ಬೆಳೆಸಿದರು. ಕೇಕೆಯ ರಾಜ್ಯ ಅಯೋಧ್ಯೆಗೆ ಬಹಳ ದೂರದಲ್ಲಿತ್ತು. ಕುದುರೆಯ ಮೇಲೆ ಅಲ್ಲಿಗೆ ಹೋಗಿ ಬರಲು ಕನಿಷ್ಠ ಪಕ್ಷ 10 ದಿನಗಳಾದರೂ ಬೇಕು. ಅಲ್ಲಿಯವರೆಗೆ ಕೆಡದಂತೆ ಶವವನ್ನು ಕಾಪಾಡಬೇಕು. ಅದಕ್ಕಾಗಿ ದೊಡ್ಡ ಕೊಪ್ಪರಿಗೆಯಲ್ಲಿ ಎಣ್ಣೆಯನ್ನು ತುಂಬಿ ದಶರಥನ ಶವವನ್ನು ಅದರಲ್ಲಿಟ್ಟರು. ಅದರ ಸಮೀಪದಲ್ಲಿಯೇ ದಶರಥನ ಪತ್ನಿಯರು 106 ಜನ ಭಟರು, ಪುರೋಹಿತರು ಹಗಲು ರಾತ್ರಿಯೂ ಕಾವಲು ಕುಳಿತರು. ಇತ್ತ ದೂತರು ಬಹಳ ವೇಗವಾಗಿ ಪ್ರಯಾಣ ಮಾಡಿದರು. ದಾರಿಯಲ್ಲಿ ಅಡ್ಡವಾದ ಕಾಡುಗಳನ್ನು, ನದಿಗಳನ್ನು ದಾಟಿದರು. ಹಲವಾರು ರಾಜ್ಯಗಳನ್ನು ಹಾದು ಕೇಕೆಯ ರಾಜ್ಯವನ್ನು ತಲುಪಿದರು. ರಾಜನ ಆಸ್ಥಾನಕ್ಕೆ ಹೋಗಿ ರಾಜನನ್ನು ಕಂಡು ನಮಸ್ಕರಿಸಿದರು. ವಸಿಷ್ಠರು ಕಳುಹಿಸಿದ ಕಾಣಿಕೆಗಳನ್ನು ಅರ್ಪಿಸಿದರು. ನಂತರ ಭರತನನ್ನು ಭೇಟಿ ಮಾಡಿದರು. ಇನ್ನು ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ. ಮತ್ತೊಮ್ಮೆ ಧನ್ಯವಾದಗಳು.